ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಗರಿಗರಿಯಾದಂಥ ನಿಪ್ಪಟ್ಟು ಮಾಡೋ ವಿಧಾನನ ನೋಡೋಣ. ಮೈದಾ ಹಿಟ್ಟನ್ನು ಬಳಸ್ತೀರಾ, ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ಬಳಸ್ಕೊಂಡು ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಗರಿಗರಿಯಾಗಿ ಹದವಾಗಿ ನಿಪ್ಪಟ್ಟು ಮಾಡೋ ವಿಧಾನ ಈ ವಿಡಿಯೋನಲ್ಲಿ ನೋಡೋಣ. ಈ ನಿಪ್ಪಟ್ಟುಗಳನ್ನ ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಇದು ಮುಗಿಯೋವರೆಗೂ ಗರಿಗರಿಯಾಗೇ ಇರುತ್ತೆ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಪ್ಪಟ್ಟು ಮಾಡೋದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಸಿಪ್ಪೆ ಬಿಡುತ್ತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಸಿಪ್ಪೆ ಬಿಡೋದಕ್ಕೆ ಶುರು ಆಗೋವರೆಗೂ ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಇನ್ನೊಂದು ಅಗಲವಾದಂಥ ತಟ್ಟೆಗೆ ತೆಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ ನಂತರ ಸಿಪ್ಪೆ ತೆಗೆದುಬಿಟ್ಟು ತೊಗೊಳ್ಳೋಣ. ಇದು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆಯೇ ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೋಬೇಕು. ಕೈಯಲ್ಲಿ ಹಿಟ್ಟನ್ನು ಹಿಡಿದ್ರೆ ಸ್ವಲ್ಪ ಬಿಸಿ ಅನಿಸ್ಬೇಕು. ಆ ಹದ ಬರೋವರೆಗೂ ಹುರ್ಕೋಬೇಕು. ನೋಡಿ, ಇದು ಬಿಸಿ ಬಂದಿದೆ. ಅಕ್ಕಿ ಹಿಟ್ಟನ್ನ ಮಿಕ್ಸಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಒಂದು ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ಳೋಣ. ರವೆ ಕೂಡ ಸ್ವಲ್ಪ ಬಿಸಿಯಾಗುವಷ್ಟು ಹುರ್ಕೊಂಡ್ರೆ ಸಾಕು. ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ ಅಷ್ಟು ಮಟ್ಟಿಗೆ ಹುರಿಯೋವಂಥದ್ದು ಬೇಡ. ರವೆ ಹುರಿದಿದ ನಂತರ ಅಕ್ಕಿ ಹಿಟ್ಟು ಜೊತೆಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಸಣ್ಣ ಫ್ಲೇಮ್ನಲ್ಲಿ ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ಕೊಬ್ಬರಿ ಕೂಡ ಸ್ವಲ್ಪ ಬೆಚ್ಚಗೆ ಹುರಿದಿದ್ದಾಗಿದೆ. ಕೊಬ್ಬರಿ ತುರಿ ಇದನ್ನು ಕೂಡ ಅಕ್ಕಿ ಹಿಟ್ಟಿರೋ ಅಂಥ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಳೋಣ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 20ರಿಂದ 25 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು, ಅಥವಾ ಹಚ್ಮೆಣ್ಸಿನ ಪುಡಿ ಕೂಡ ಬಳಸ್ಕೋಬೋದು. ಹುರಿದಿದ ನಂತರ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ತಣ್ಣಗಾದ ನಂತರ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ಆವಾಗಲೇ ಹುರಿದಿಟ್ಟಂಥ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದುಬಿಟ್ಟು ಅಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ತರಿಯಾಗಿ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸಿದ್ದೀನಿ. 1 ಹಿಡಿ ಅಥವಾ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ಳೋಣ. ಇದು ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪನ್ನು ಅದೇ ಬಾಣಲೆಯಲ್ಲೇ ಹಾಗೇ ಬಿಡಬೇಕು. ಆ ಬಿಸಿಗೆ ತುಂಬ ಗರಿ ಆಗುತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಮುರಿದೋಗುತ್ತೆ. ಈ ರೀತಿ ಆಗುತ್ತೆ. ಇದನ್ನು ಕೈಯಲ್ಲೇ ಸ್ವಲ್ಪ ದಪ್ಪನಾಗೇ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸೋಣ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಕೂಡ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದು ರೋಸ್ಟೆಡ್ಡೇ ತೊಗೊಂಡಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ನೀವು ಹುರಿದ್ಬಿಟ್ಟಾದರೂ ಹಾಕ್ಕೋಬೋದು, ಹುರಿದಿಲ್ಲದೆ ಇರೋದಿದ್ರೂ ಅದನ್ನು ಕೂಡ ಬಳಸ್ಕೋಬೋದು. ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ಎಲ್ಲ ಪದಾರ್ಥಗಳನ್ನೂ ಹುರಿದ್ಬಿಟ್ಟು ಈ ರೀತಿ ನಿಪ್ಪಟ್ಟು ಮಾಡೋದ್ರಿಂದ ತುಂಬ ದಿನ ಗರಿ ಗರಿಯಾಗೇ ಇರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಅರ್ಧ ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಬಿಸಿ ಕಡಿಮೆ ಆಗಿದೆ. ಇವಾಗ ಕೈಯಲ್ಲೇ ಹಿಟ್ಟನ್ನು ಹಿಡಿದ್ಬಿಟ್ಟು ಈ ರೀತಿ ಕಲಿಸ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಕೈಯಲ್ಲಿ ಹಿಡಿದ್ರೆ ಅದು ಹಾಗೆ ನಿಲ್ಲಬೇಕು. ಈ ಹದ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿ ಅನಿಸಿದ್ರೂ ಅದು ಬಿಟ್ಕೊಂಡಂಗಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು. ನೋಡಿ, ಇಷ್ಟು ಹದದಲ್ಲಿರಬೇಕು. ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅನ್ನೋದೆಲ್ಲ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ನೋಡಿ, ನಾನು ಈ ಸೈಜಲ್ಲಿ ಉಂಡೆ ಮಾಡ್ತಾಯಿದ್ದೀನಿ. ಒಂದು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಮಧ್ಯದಲ್ಲಿ ಈ ರೀತಿ ಉಂಡೆ ಇಟ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಶೀಟ್ ಹಾಕ್ಬಿಟ್ಟು ತೆಳ್ಳಗೆ ಅಗಲವಾಗಿ ಗುಂಡಿಗೆ ತಟ್ಟಬೇಕು. ಅಥವಾ ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಬಿಟ್ಟು ಕೂಡ ನೀವು ಪ್ರೆಸ್ ಮಾಡ್ಬೋದು. ಅಥವಾ ಪೂರಿ ಪ್ರೆಸ್ ಬರುತ್ತಲ್ಲ, ಅದರಲ್ಲೂ ಕೂಡ ಮಾಡ್ಕೋಬೋದು. ಅಂದರೆ ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬಾರ್ದು, ತುಂಬ ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟು ದಪ್ಪಕ್ಕೆ ತಟ್ಕೋಬೇಕು. ಈ ಹದದಲ್ಲಿದ್ದರೆ ಸಾಕು. ಕಾದ ಎಣ್ಣೆಗೆ ಒಂದೊಂದೇ ನಿಪ್ಪಟ್ಟನ್ನು ಬಿಡೋಣ. ಮೀಡಿಯಮ್ ಹೈ ಹೀಟ್ನಲ್ಲಿ ಫ್ರೈ ಮಾಡಬೇಕು. ಒಂದು ಕಡೆ ಬೆಂದ ನಂತರ ಈ ರೀತಿ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆ ಕೂಡ ಬೇಯೋದಕ್ಕೆ ಬಿಡಬೇಕು. ನೋಡಿ, ಫಸ್ಟ್ ಹಾಕಿದಂಥ ನಿಪ್ಪಟ್ಟು ಬೇಗ ಬೆಂದ್ಬಿಟ್ಟಿದೆ, ಗರಿ ಗರಿಯಾಗಿ ಹೊಂಬಣ್ಣ ಬಂದಿದೆ. ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ಉಳಿದಂಥ ನಿಪ್ಪಟ್ಟುಗಳು ಕೂಡ ಇದೇ ರೀತಿಯಾಗಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಗರಿ ಗರಿಯಾಗಿ ಹೊಂಬಣ್ಣ ಬಂದಿದೆ. ಗರಿ ಗರಿಯಾದಂಥ ನಿಪ್ಪಟ್ಟು ಸಿದ್ಧವಾಗಿದೆ.
ಈ ನಿಪ್ಪಟ್ಟನ್ನು ನೀವು ಕೂಡ ಮಾಡಿ ರುಚಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.